ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಕ್ಕೆ ಮಾದರಿಯಾಗಿದೆ ವಿಜಯನಗರ ಕೆಎಸ್ಆರ್ಟಿಸಿ ಸಂಸ್ಥೆ. ಚಾಲಕರಿಂದ ಅಪಘಾತ ತಪ್ಪಿಸುವುದಕ್ಕೆ ವಿನೂತನ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಹೀರೋ ಆನ್ ವೀಲ್ಸ್ ಚಾಲಕನ ಸಮಯ ಪ್ರಜ್ಞೆಗೆ ತಕ್ಕ ಪ್ರಶಂಸೆ ಇದು. ವಿಜಯನಗರ ವಿಭಾಗೀಯ ನಿಯಂತ್ರಣ ಕಚೇರಿ ವಿನೂತನ ಹೆಜ್ಜೆ ಇಟ್ಟಿದೆ. ಈ ವಿಚಾರದಲ್ಲಿ ಚಾಲಕರು ಚಾಲನೆ ವೇಳೆ ಮೈಮರೆಯದಂತೆ ವಿಶೇಷವಾದಂಥ ತರಬೇತಿ ಕೊಡಲಾಗಿದೆ. ರಾಜ್ಯದಲ್ಲಿಯೇ ಮೊದಲು ಹೀರೋ ಆನ್ ವೀಲ್ಸ್ ಮುಖಾಂತರ ಗೌರವವನ್ನು ಕೊಡಲಾಗ್ತಿದೆ. ರಾಜ್ಯಕ್ಕೆ ಇದೀಗ ಮಾದರಿಯಾಗಿರುವಂಥದ್ದು ವಿಜಯನಗರ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಕಚೇರಿ. ಚಾಲಕರಿಂದ ಸಂಭವಿಸುವಂಥ ಅಪಘಾತಗಳನ್ನು ತಪ್ಪಿಸುವುದಕ್ಕೆ ಇಂಥದ್ದೊಂದು ವಿನೂತನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹೀರೋ ಆನ್ ವೀಲ್ಸ್ ಅಂತ ಚಾಲಕನ ಸಮಯ ಪ್ರಜ್ಞೆಗೆ ತಕ್ಕಂಥ ಪ್ರಶಂಸೆ ಇದು. ಅವರು ಬಸ್ ಚಾಲನೆ ಮಾಡುವಂತಹ ಸಮಯದಲ್ಲಿ ಮೈ ಬರಿಬಾರದು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಆದಂತಹ ಒಂದು ವಿಶೇಷ ತರಬೇತಿ ಇದು. ಚಾಲಕರ ಸಮಯ ಪ್ರಜ್ಞೆಯಿಂದ ಕಳೆದ 2 ತಿಂಗಳಿಂದ 0 ಅಪಘಾತಗಳಾಗಿದೆ. ಶೂನ್ಯಕ್ಕೆ ಇಳಿದಿರೋದು ವಿಜಯನಗರ ಕೆಎಸ್ಆರ್ಟಿಸಿ ಇದ್ದಿದ್ದು 0 ಅಪಘಾತ ಆಗಿದೆ. ಕೆಎಸ್ಆರ್ಟಿಸಿ ಡಿಸಿ ರಾಜೇಶ್ ಹುದ್ದಾರ್ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡರು. ಇದೀಗ ವಿಜಯನಗರ ವಿಭಾಗೀಯ ನಿಯಂತ್ರಣಾಧಿಕಾರಿಯಿಂದ ವಿನೂತನ ಹೆಜ್ಜೆ ಇಡಲಾಗಿದೆ. ಪ್ರಧಾನ ಅನ್ನೋದು ಮೊದಲನೇ ಆದ್ಯತೆ ಸರ್. ಆಮೇಲೆ ಯಾವಾಗಲೂ ಶಾಂತಿಯಿಂದ ಇರಬೇಕು. ಆಮೇಲೆ ಯಾರೋ ಒಬ್ರು ಬಂದ ಅರ್ಜೆಂಟ್ ಅಂತಾರೆ, ಅದು ಯಾವುದು ತಲೆಗೂಡದಲ್ಲಿ ಚೆನ್ನಾಗಿ ನಾವು ನಿಧಾನವಾಗಿ ನಡೆಸಿದ್ರೆ ಡಿಪಾರ್ಟ್ಮೆಂಟ್ಗೂ ಮತ್ತು ನಮಗೂ ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಆಸೆ. ಹೌದು ಸರ್, ತುಂಬ ಚೆನ್ನಾಗಿ ಸರ್. ನಾವು ಇಡೀ 31 ವರ್ಷದಲ್ಲಿ ನಾವೇನು ಮಾಡಿದೀವೋ ಈ ಥರ ಎಕ್ಸ್ಪೆರಿಮೆಂಟ್ ಯಾರು ಮಾಡಿರಲಿಲ್ಲ, ನಾನು ನೋಡಿನೂ ಇಲ್ಲ. ಇದೇ ಬಂದ ಮೇಲೆ ನಮ್ಮನ್ನು ಗೊತ್ತು ಮಾಡಿ ಕೊಟ್ಟಿದ್ದಾರೆ ಸರ್. ಸಾರ್ ಹೇಳಿದ್ರು ನಮಗೆ ಈ ರೀತಿ ಹಿಂಗಿದೆ, 0 ಇದು ಬ್ರೇಕ್ ಡೌನು ಮತ್ತು ಈ ಥರ ಮಾಡಬೇಕಪ್ಪ ಅಂತ. ಅದು ನಮಗೊಂದು ಪ್ರೇರಣೆ ಆಗಿ ತುಂಬ ಚೆನ್ನಾಗಾಗಿದೆ ಸರ್. ನಮಗೆ ಎಂ ಸುರೇಶ್ ಅಂತ, ಬಿಲ್ಲಿ ಸಂಖ್ಯೆ 1227. ನಾವು ಇದು ನೋಡಿದ ಮೇಲೆ ತುಂಬಾ ಖುಷಿಯಾಗಿದೆ ಸರ್. ಭಯಂಕರ ಖುಷಿ ಅಂದರೆ ಅದು ಹೇಳಕ್ಕೆ ಇರೋದು, ಅಷ್ಟು ಸಂತೋಷ ಆಗಿದೆ ಸರ್. ವಿಜಯನಗರ ವಿಭಾಗೀಯ ನಿಯಂತ್ರಣಾಧಿಕಾರಿಯಿಂದ ಇಂಥದ್ದೊಂದು ವಿನೂತನ ಹೆಜ್ಜೆ ನೀಡಲಾಗಿದೆ. ಪರಿಣಾಮ ಕಳೆದ 2 ತಿಂಗಳಿಂದ 0 ಅಪಘಾತ ಆಗಿದೆ. ಈ ಬಗ್ಗೆ ಕೆಎಸ್ಆರ್ಟಿಸಿ ಡಿಸಿ ರಾಜೇಶ್ ಹುದ್ದಾರ್ ಅವರು ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಅವರ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಬಿಎಂಟಿಸಿ ಬಸ್ಗಳಿಂದ ಅಪಘಾತವಾಗುತ್ತೆ ಮತ್ತು ಅಪಘಾತವಾದಾಗ ಸತ್ತಿರೋರ ಸಂಖ್ಯೆನೇ ಜಾಸ್ತಿ ಇದೆ ಅನ್ನುವಂಥ ಒಂದು ಆಪಾದನೆ ಇದೆ. ಆದರೆ ವಿಜಯನಗರ ಜಿಲ್ಲೆಯ ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ನಿಜಕ್ಕೂ ಕೂಡ ಇದು ಒಂಥರ ಅಪ್ರಿಷಿಯೇಷನ್ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಳೆದ ಜನವರಿಯಲ್ಲಿ ಒಂದು 0 ಆನ್ ವೀಲ್ಸ್ ಮತ್ತು 0 ಬ್ರೇಕ್ ಡೌನ್ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಈ ಒಂದು ಡಿಪೋ ಹಾಕೊಂಡಿತ್ತು. ಅಂದರೆ ವಿಜಯನಗರ ಕೆಎಸ್ಆರ್ಟಿಸಿ ವತಿಯಿಂದನೇ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಾಕೊಂಡಿತ್ತು. ಅಂದರಿಂದ ಇಂದಿನವರೆಗೂ ಕೇವಲ 0 ಆಕ್ಸಿಡೆಂಟ್ಗಳು ಕೂಡ ನಡೆದಿರ್ತಕ್ಕಂಥದ್ದು. ನಾವೀಗ ಸದ್ಯ ಹೊಸಪೇಟೆಯ ಏನು ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಇದ್ದೀವಿ, ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ನೋಡ್ಬೋದು ಈ ಕೆಎಸ್ಆರ್ಟಿಸಿಯಲ್ಲಿ ಬಹಳಷ್ಟು ಜನ ಒಂದು ಕಂಪ್ಲೇಂಟ್ ಇದೆ, BMTCಲೂ ಕಂಪ್ಲೇಂಟ್ ಇದೆ, ಕೆಎಸ್ಆರ್ಟಿಸಿಲೂ ಕೂಡ ಕಂಪ್ಲೇಂಟ್ ಇದೆ. ಅಂದರೆ ಬಸ್ಗಳ ಅಪಘಾತದಿಂದ ಸಾವನ್ನಪ್ತಾರೆ, ಚಾಲಕರು ಮೈಮರೆತು ಚಾಲನೆ ಮಾಡ್ತಾರೆ, ಹಾಗಾಗಿ ಅಪಘಾತಗಳ ಸಂಖ್ಯೆ ದಿನದ ದಿನಕ್ಕೆ ಹೆಚ್ಚಾಗ್ತವೆ ಅನ್ನುವಂಥ ಆರೋಪ ಇದೆ. ಆದರೆ ಈ ಒಂದು ಡಿಪೋಗೆ ಕೆಎಸ್ಆರ್ಟಿಸಿ ವಿಭಾಗಕ್ಕೆ ಹೊಸದಾಗಿ ಬಂದಂಥ DC ಅವರಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಹಾಕ್ಕೊಂಡ 2 ತಿಂಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಅಪಘಾತಗಳ ಸಂಖ್ಯೆಯನ್ನು ಕೂಡ ಇಳಿಸಿದ್ದಾರೆ. ಸೊ ಅದು ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದು ಕೂಡ ನಾವು ನೋಡೋದಾದ್ರೆ ಈ ಕಾರ್ಯಕ್ರಮದ ಪ್ರೇರಣೆ ಹಿಂದೆ ನಿಜಕ್ಕೂ ಕೂಡ ಒಬ್ಬ ಅಧಿಕಾರಿಯ ಪಾತ್ರ ಬಹಳ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು. ಅವರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ರಾಜೇಶ್ ಹುದ್ದಾರ್ ಅಂತಕ್ಕಂಥ ಅಧಿಕಾರಿಗಳು, ಅಂದರೆ ಕೆಎಸ್ಆರ್ಟಿಸಿ DC ಅವರು ಕೂಡ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಕೆಎಸ್ಆರ್ಟಿಸಿ ಆಗಲಿ BMTC ಆಗಲಿ ಈ ಅಪಘಾತಗಳಿಂದಲೇ ಬಹಳಷ್ಟು ಜನ ಸಾರ್ವಜನಿಕರು ಪ್ರಯಾಣಿಕರು ಮೃತಪಡ್ತಾರೆ. ಆದರೆ ತಾವು ಹೊಸದಾಗಿ ಬಂದ ಆದಮೇಲೆ 2 ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಸುಧಾರಣೆ ಕಂಡಿದೆ. ಹೇಗೆ ಸಾಧ್ಯ ಆಯಿತು ಅಂತ? ಈಗ ತಾವು ಹೇಳ್ದಂಗೆ ನಮ್ಮ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಅಪಘಾತಗಳ ಸಂಖ್ಯೆ ಇದೆ. ಆದರೆ ಖಾಸಗಿಯವರಿಗೆ ಹೋಲಿಸಿದಾಗ ನಮ್ಮ ಅಪಘಾತಗಳ ಸಂಖ್ಯೆ ಮೊದಲಿನಿಂದನೂ ಕಡಿಮೆ ಇದೆ. ಆದರೂ ಕೂಡ ಕೆಲವು ಅಪಘಾತಗಳು ಆಗ್ತಾಯಿದ್ವು. ಅವುಗಳನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಾಗಿಂದ ಕಳೆದ 4-5 ತಿಂಗಳುಗಳಿಂದ ವಿಚಾರ ಮಾಡಿದಾಗ ಅವುಗಳಿಗೆ ಒಂದು ಹಿಂದೆ ಮಾಡ್ತಾ ಇದ್ದಂಥ ಪದ್ಧತಿಗಳನ್ನು ಅಳವಡಿಸಿದೆ. ವಿನೂತನವಾಗಿ ಏನಾದರೂ ಮಾಡಿದರೆ ನಮ್ಮ ಚಾಲಕರಿಗೆ ಮನವರಿಕೆ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಿದರೆ, ಅಂದರೆ ಅವರು ಆಲ್ರೆಡಿ ಒಳ್ಳೆಯ ಚಾಲಕರಾಗಿದ್ದಾರೆ, ಯಾವುದೇ ಕಾರಣಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗಿರ್ತವೆ, ಆ ಆಕ್ಸಿಡೆಂಟ್ಗಳನ್ನು ಕೂಡ ಕಡಿಮೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಒಂದು ವಿನೂತನವಾಗಿ, ಅಂದರೆ
ಅವರು ಆಲ್ರೆಡಿ ಚೆನ್ನಾಗಿ ನಾವು ಚಾಲನೆ ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಯಾವ ಥರ ಚಾಲನೆ ಮಾಡಬೇಕಂತ ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕಂತ ಹೇಳ್ಬಿಟ್ಟು ಅವರಿಗೆ ಒಂದು ನಾವು ಕಳೆದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಯಾರು ನನ್ನ ವಿಭಾಗದಲ್ಲಿ ಯಾರು ಇಲ್ಲಿವರೆಗೆ ಒಂದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು ಸರ್ವೀಸು ಯಾರು ಆಕ್ಸಿಡೆಂಟ್ ಮಾಡಿಲ್ಲ ಅವರಿಗೆ ಪ್ರಪ್ರಥಮವಾಗಿ ಹೀರೋ ಆನ್ ವೀಲ್ಸ್ ಎಂಬ ಸರ್ಟಿಫಿಕೇಟನ್ನು ಕೊಟ್ಟಿವಿ. ಅದರಿಂದ ಅವರಿಗೆ ನಾನು ನನ್ನ ಒಂದು ಏನು ಅಪಘಾತ ರಹಿತ ಸೇವೆ ಇತ್ತು ಅದಕ್ಕೆ ಭಾಳಷ್ಟು ಗುರುತು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವರು ಜಾಗೃತೆಯಿಂದ ಚಾಲನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಅಲ್ಲಿಗೆ ನಿಲ್ಲಿಸದೆ ಮುಂದಿನ ಹಂತದಲ್ಲಿ ನಾವು ಎಲ್ಲ ಚಾಲಕರಿಗೆ, ನಮ್ಮ ವಿಭಾಗದ ಎಲ್ಲ ಚಾಲಕರಿಗೆ ಸ್ಟೇರಿಂಗ್ ಮೇಲೆ ಇರುವಾಗ ಅವರಿಗೆ ಒಂದು ID ಕಾರ್ಡನ್ನು ಹಾಕೊಳ್ಳೋಕೆ ಹೇಳಿದ್ವಿ. ಅದರಲ್ಲಿ ಹೀರೋ ಆನ್ ವೀಲ್ಸ್ ಎಂಬ ID ಕಾರ್ಡನ್ನು ಕೊಟ್ಟಿದ್ದೀವಿ. ಆ ಹೀರೋ ಆನ್ ವೀಲ್ಸ್ ID ಕಾರ್ಡಲ್ಲಿ ಚಾಲಕ ಅಂದರೆ ಅವನು ನಮ್ಮ ರೋಗಿಗಳಿಗೆ ಡಾಕ್ಟರ್ಗಳು ಹೆಂಗೆ ದೇವರಿದ್ದಂಗೆ ಹಾಗೆ ಪ್ರಯಾಣಿಕರ ಪಾಲಿಗೆ ಮತ್ತು ರಸ್ತೆ ಉಪಯೋಗಿಸೋರ ಪಾಲಿಗೆ ಅವನು ಹೀರೋ ಅಂತ ಹೇಳ್ಬಿಟ್ಟು ಆ ಹೀರೋ ಆನ್ ವೀಲ್ಸ್ ID ಕಾರ್ಡ್ ಕೊಟ್ಟಿದ್ದೀವಿ. ಅದಕ್ಕೆ ನಾನು ಈ ನನ್ನ ಒಂದು 25-26 ವರ್ಷ ಅನುಭವದಲ್ಲಿ ಇದನ್ನು ಯಾವ ಥರ ಮಾಡಬೇಕು ನಮಗೆ ಪ್ರತಿದಿನ ನೋಡ್ತಾ ಇರುವಾಗ ಇದನ್ನು ಕೇವಲ ನಾವು ರೂಲ್ಸು, ಸರ್ಕ್ಯುಲರ್ಸು, ರೆಗ್ಯುಲೇಷನ್ಸು ಅಂತ ಇರ್ತವೆ ಅವುಗಳನ್ನು ತಿಳುವಳಿಕೆ ಹೇಳೋದ್ರ ಬದಲಾಗಿ ಚಾಲಕರಿಗೆ ಇದು ಪ್ರೇರಣೆ ಯಾವ ಥರ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಅನುಭವದಿಂದ ತಿಳ್ಕೊಂಡಾಗ ಅವ್ರಿಗೆ ಫಸ್ಟು ಅವರು ಚಾಲಕರು ಚೆನ್ನಾಗಿದ್ದಾರೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಮತ್ತು ಏಕಾಗ್ರತೆ ಭಂಗದಿಂದ ಅವ್ರಿಗೆ ಪ್ರಯಾಣಿಕರ ಜೀವನ ಹಾನಿ ಆಗ್ಬೋದು ಮತ್ತು ಅವ್ರಿಗೂ ತೊಂದರೆ ಆಗ್ಬೋದು. ಮತ್ತು ಅಕಸ್ಮಾತ್ ಅದು ತೊಂದರೆ ಆದಾಗ ಅವರ ಕೌಟುಂಬಿಕವಾಗಿ ಅವ್ರ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಚಾಲಕರಿಗೆ ತಿಳುವಳಿಕೆ ಅದು ಭಾಳಷ್ಟು ಮನವರಿಕೆ ಆಗ್ತಂತ ನನ್ನ ಒಂದು ಅನಿಸಿಕೆ. ಅದರಿಂದ ಅದು ಸಕ್ಸಸ್ ಆಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು KSRTC DC ಆದಂಥ ರಾಜೇಶ್ ಉದ್ದಾರ್ ಅವ್ರ ಮಾತು. ಏನು ಅಂತ ಹೇಳಿದ್ರೆ, ಈಗ ಏನು ಚಾಲಕರಿದ್ದಾರೆ, ಚಾಲಕರು ಎಲ್ಲೋ ಒಂದು ಕಡೆ ಮೈಮರೆತು ಅಪಘಾತಗಳನ್ನು ಮಾಡ್ತಕ್ಕಂಥ ಸಂಭವ ಇರುತ್ತೆ. ಸೊ ಅವರಿಗೆ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಪ್ರೇರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚಾಲಕರನ್ನ ಗುರುತಿಸುವಂಥ ಕೆಲಸ, ಅವರನ್ನ ಅಪ್ರಿಷಿಯೇಷನ್ ಮಾಡುವಂಥ ಕೆಲಸ KSRTC ವಿಭಾಗದಿಂದ ನಡೀತಾ ಇದೆ. ಅದರಲ್ಲೂ ಕೂಡ ಕಳೆದ 2 ತಿಂಗಳಿಂದ ಕೇವಲ 0 ಅಪಘಾತಗಳು ಕೂಡ ಈ ಒಂದು ಕಾರ್ಯಕ್ರಮಗಳ ಆದಮೇಲೆ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ರಾಜ್ಯಕ್ಕೆ ಅಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ KSRTC ಮತ್ತು BMTCಗಳಿಗೆ ಒಂದು ನಿಜಕ್ಕೂ ಕೂಡ ಆದರ್ಶಪ್ರಾಯವಾಗಿದೆ ಅಂತಾನೆ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.